ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ಬೆಂಗಳೂರಿಗೆ ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ ಶಾಕ್ ಮೇಲೆ ಶಾಕ್ ಅನ್ನು ಕೊಡ್ತಾ ಇರುವಂತದ್ದು. ಮೆಟ್ರೋ ಟಿಕೆಟ್ ದರ ಏರಿಕೆ ಆಯಿತು, ಬಸ್ ಟಿಕೆಟ್ ದರ ಏರಿಕೆ ಆಯಿತು, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯಿತು, ಹಾಲಿನ ದರ ಕೂಡ ಏರಿಕೆ ಮಾಡಿದ್ದಾಯಿತು. ಈಗ ಬೆಂಗಳೂರಿಗರಿಗೆ ಮತ್ತೊಂದು ದರ ಏರಿಕೆ ಬಿಸಿ ತಟ್ತಾ ಇದೆ. ನಾಳೆಯಿಂದ ಕಸದ ಮೇಲೆ ಸೆಸ್ ಜಾರಿಯಾಗಲಿದೆ. ಕಸದ ಮೇಲೆ ತೆರಿಗೆಯನ್ನು ಹೇರ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಮನೆ ಮನೆ ಕಸವನ್ನು ಸಂಗ್ರಹಿಸಲು ಇನ್ನು ಮುಂದೆ ತೆರಿಗೆ ಕಟ್ಟಬೇಕು. ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆಯಿಂದ ಕಸದ ಮೇಲೆ ಸೆಸ್ಸನ್ನು ಹಾಕಲಾಗ್ತಾ ಇದೆ. ಪ್ರತಿ ತಿಂಗಳು ಕಸ ಸಂಗ್ರಹ ಹಾಗೂ ವಿಲೇವಾರಿ ವೆಚ್ಚ ಅಂಥೇಳಿ ಹಣವನ್ನು ಲೂಟಿ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಕಮರ್ಷಿಯಲ್ ಅಂಗಡಿ ಹೋಟೆಲ್ಗಳಿಗೆ ಒಂದು ತೆರಿಗೆ, ಈ ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ಮತ್ತೊಂದು ರೀತಿಯ ಕಸದ ಸೆಸ್ಸು, ಚದರ ಅಡಿ ಲೆಕ್ಕದಲ್ಲಿ ಕಸದ ಸೆಸ್ಸನ್ನು ಹಾಕಲಿಕ್ಕೆ ಮುಂದಾಗ್ತಾ ಇದೆ. ಹೋಟೆಲ್ಗಳಿಗೆ ಮೊದಲು 1 kg ಕಸಕ್ಕೆ 5 ರೂಪಾಯಿ ಪೇ ಮಾಡಬೇಕಿತ್ತು, ಈಗ 12 ರೂಪಾಯಿಗೆ ಏರಿಕೆ ಆಗಿಬಿಟ್ಟಿದೆ. ಇನ್ನು ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ಕಟ್ಟಡದ ಚದರ ಅಡಿ ಲೆಕ್ಕದಲ್ಲಿ ಕಸಕ್ಕೆ ಸೆಸ್ಸನ್ನು ಹಾಕ್ಲಿಕ್ಕೆ ಪ್ಲಾನ್ ಆಗಿದೆ. ಆಸ್ತಿ ತೆರಿಗೆಯಲ್ಲಿ ಕಸದ ತೆರಿಗೆಯನ್ನು ಕೂಡ ವಾರ್ಷಿಕವಾಗಿ ಬಿಬಿಎಂಪಿ ವಸೂಲಿ ಮಾಡುತ್ತಂತೆ. ನಾಳೆಯಿಂದಲೇ ಕಸದ ಸೆಸ್ ಜಾರಿ ಆಗ್ತಾ ಇದೆ. ಈ ರೀತಿ ಮನೆ ಮನೆ ಕಸದ ಮೇಲೆ ತೆರಿಗೆ ಹೇರೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಇದರಿಂದ ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆಗೆ ವಾರ್ಷಿಕವಾಗಿ 600 ಕೋಟಿ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದೆಯಂತೆ. ಚದರ ಅಡಿ ಲೆಕ್ಕದಲ್ಲಿ ಕಸದ ತೆರಿಗೆ ಹೇಗೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಸಕ್ಕೂ ಟ್ಯಾಕ್ಸು. 600 ಚದರ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 10 ರೂಪಾಯಿ ಟ್ಯಾಕ್ಸ್ ಇರುತ್ತೆ. 600 ಚದರದಿಂದ 1000 ಚದರವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 50 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ. 1000ದಿಂದ 2000 ಚದರ ಅಡಿಗೆ ಕಟ್ಟಡಗಳಿಗೆ ತಿಂಗಳಿಗೆ 100 ರೂಪಾಯಿಯನ್ನು ನೀವು ಪೇ ಮಾಡಬೇಕಾಗುತ್ತೆ. ಇನ್ನು 2000ದಿಂದ 3000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 150 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ. 3000ದಿಂದ 4000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 200 ರೂಪಾಯಿ ಪೇ ಮಾಡಬೇಕು. 4000 ಚದರ ಅಡಿಗಳ ಮೇಲ್ಪಟ್ಟ ಕಟ್ಟಡಗಳಿಗೆ ತಿಂಗಳಿಗೆ 400 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ. 5 ಗ್ಯಾರಂಟಿಗಳನ್ನು ತೋರಿಸಿ ನಮ್ಮಿಂದ ನೀವು ಲೂಟಿ ಮಾಡಿದ ಸಾಕು, ನಿಮ್ಮ ಗ್ಯಾರಂಟಿಗಳು ಬೇಡ, ಈ ಬೆಲೆ ಏರಿಕೆಯನ್ನು ಸವಾಸನೂ ಬೇಡ ಅಂಥೇಳಿ ಈಗ ಬೆಂಗಳೂರಿನ ಜನರು ಸರ್ಕಾರ ಕೈ ಮುಗಿತಾ ಇದೆ. ಸರ್ಕಾರದ ನಡೆಯ ವಿರುದ್ಧ ವ್ಯಾಪಕ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ.